Hi students, welcome to the online school. ಇಂದು ನಾನು ನಿಮಗೆ 3ನೇ ತರಗತಿಯ ಪರಿಸರ ಅಧ್ಯಾಯದಲ್ಲಿನ 8ನೇ ಪಾಠವನ್ನು ಹೇಳ್ತಾ ಇದ್ದೀನಿ. ಪಾಠದ ಹೆಸರು ಮನೆ ಕಟ್ಟೋಣ. ಹಾಗಿದ್ರೆ ಮನೆನ ಯಾಕೆ ಕಟ್ತಾರೆ ಎಲ್ಲರೂ ಮನೆ ಯಾಕೆ ಬೇಕು? ಹಾಗಿದ್ರೆ ಬಿಸಿಲು, ಮಳೆ, ಗಾಳಿ ಮತ್ತೆ ಚಳಿ ಇವುಗಳಿಂದ ರಕ್ಷಿಸಿಕೊಳ್ಳಲು ನಮ್ಗೆ ಏನ್ ಬೇಕು? ಮನೆ ಬೇಕು. ಅದೇ ತರ ಕ್ರೂರ ಪ್ರಾಣಿಗಳಿಂದ ಹೊರಗಡೆ ಸಾಕಷ್ಟು ಕ್ರೂರ ಪ್ರಾಣಿಗಳು ಇರ್ತವೆ, ಅವುಗಳಿಂದ ಕೂಡ ರಕ್ಷಿಸಿಕೊಳ್ಳಲು ನಮ್ಗೆ ಏನ್ ಬೇಕು? ಮನೆ ಬೇಕು. ಇನ್ನು ಅದೇ ತರ ಕಳ್ಳರಿಂದ ರಕ್ಷಣೆ ಪಡೆಯಲು ನಮ್ಗೆ ಮನೆ ಬೇಕು. ಮನೆಯಲ್ಲಿ ನಾವು ಸಾಕಷ್ಟು ದುಡ್ಡು ಆಗ್ಲಿ, ಒಡವೆ ಆಗ್ಲಿ, ಅವುಗಳಿಂದ ನಾವು ರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ನಮ್ಗೆ ಮನೆ ಬೇಕು. ಹಾಗಿದ್ರೆ ನಮ್ಗೆ ಮನೆ ಯಾಕೆ ಬೇಕು? ಬಿಸಿಲು, ಮಳೆ, ಚಳಿ, ಗಾಳಿ ಮತ್ತು ಕ್ರೂರ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಹಾಗೂ ಕಳ್ಳರಿಂದ ರಕ್ಷಣೆಗೆ ನಮ್ಗೆ ಮನೆ ಬೇಕು. ಇನ್ನು ಅದೇ ತರ ನಿಮ್ಮ ಪುಸ್ತಕದಲ್ಲಿ ಮನೆಯ ವಿಧಗಳನ್ನ ಕೊಟ್ಟಿದ್ದಾರೆ. ಆ ಮನೆಗಳನ್ನ ಕಟ್ಟೋದಕ್ಕೆ ಯಾವ್ಯಾವ ವಸ್ತುಗಳನ್ನ ನಾವು ಬಳಸ್ತೀವಿ ಅನ್ನೋದನ್ನ ಇದೆ, ಅದನ್ನ ಇವಾಗ ನೋಡೋಣ. ಇಲ್ಲಿ ನೋಡಿ, ನಿಮ್ಮ ಪುಸ್ತಕದಲ್ಲಿ ನಿನ್ನ ಮನೆಯ ಪರಿಚಯ ನಿನಗಿದೆ. ನೀನು ವಿವಿಧ ರೀತಿಯ ಮನೆಗೆ ನಿನ್ನ ಊರಿನಲ್ಲಿ ನೋಡಿರಬಹುದು. ಕೆಲವನ್ನು ಈ ಕೆಳಗೆ ಚಿತ್ರದಲ್ಲಿ ತೋರಿಸಲಾಗಿದೆ. ಇವುಗಳನ್ನು ಗುರುತಿಸಿ ಬಿಟ್ಟ ಜಾಗದಲ್ಲಿ ಹೆಸರಿಸು ಅಂತ ಹೇಳಿ ಇದೆ. ಇವಾಗ ಫಸ್ಟ್ ಒಂದು ಚಿತ್ರ ಇದೆ. ಇದು ಯಾವ ಮನೆ ಅಂತ ಕರಿತೀವಿ ನಾವು? ಗುಡಿಸಲು ಅಂತ ಹೇಳಿ ಕರಿತೀವಿ. ಇನ್ನು ಹಾಗೆ ನೆಕ್ಸ್ಟ್ ಟೆಂಟ್ ಅಥವಾ ಗುಡಾರ ಅಂತ ಹೇಳಿ ಕರಿತೀವಿ. ಇನ್ನು ಇದು ತಗಡಿನ ಮನೆ. ನೆಕ್ಸ್ಟ್ ಬಿಲ್ಡಿಂಗ್ ಅಥವಾ ಬಂಗ್ಲೋ ಅಂತ ಹೇಳಿ ಕರಿತೀವಿ. ಇದು ಗಗನಚುಂಬಿ ಕಟ್ಟಡ. ನೆಕ್ಸ್ಟ್ ಹೆಂಚಿನ ಮನೆ ಮತ್ತೆ ತಾರಸಿ ಮನೆ. ಇವುಗಳೆಲ್ಲ ಮನೆಯ ವಿಧಗಳು. ಇನ್ನು ನೆಕ್ಸ್ಟ್ ಚಿತ್ರದಲ್ಲಿ ನೀನು ಹೆಸರಿಸಿದ ಮನೆಗಳನ್ನು ಕಟ್ಟಲು ಯಾವ ವಸ್ತುಗಳನ್ನು ಬಳಸುತ್ತಾರೆ? ನಿನ್ನ ಗೆಳೆಯರೊಂದಿಗೆ ಸೇರಿ ಒಂದು ಪಟ್ಟಿಯನ್ನು ತಯಾರಿಸು ಅಂತ ಹೇಳಿದ್ದಾರೆ. ಹಾಗಿದ್ರೆ ಮನೆಯ ವಿಧಗಳನ್ನ ನಾನಿಲ್ಲಿ ಬರೆದಿದ್ದೀನಿ, ಮತ್ತೆ ಅದಕ್ಕೆ ಬಳಕೆ ಆಗುವಂತ ಸಾಮಗ್ರಿಗಳನ್ನ ನೋಡೋಣ. ಫಸ್ಟ್ ಗುಡಿಸಲು ಕಟ್ಟೋದಕ್ಕೆ ಏನೇನ್ ಬೇಕು? ಬಿದಿರು, ಸ್ಟ್ರಾ, ಮಣ್ಣು, ಹುಲ್ಲು ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಟೆಂಟ್ ಯಾವ್ದಕ್ಕೆ ಟೆಂಟ್ ಕಟ್ಟಲು ಏನೇನ್ ಬೇಕಾಗುತ್ತೆ? ಕಾಟನ್, ಪಾಲಿಸ್ಟರ್, ಪಾಲಿಕಾಟನ್, ಬಟ್ಟೆ ಇವೆಲ್ಲ ಬೇಕಾಗ್ತವೆ. ಇನ್ನು ನೆಕ್ಸ್ಟ್ ತಗಡಿನ ಮನೆ ಕಟ್ಟಲು ಮೇನ್ ಬೇಕಾಗಿರೋದು ತಗಡು, ಕಲ್ಲು, ಇಟ್ಟಿಗೆ, ಸಿಮೆಂಟ್ ಇವೆಲ್ಲ ಬೇಕಾಗ್ತವೆ. ಇನ್ನು ತಾರಸಿ ಮನೆ ಮಣ್ಣು, ಸ್ಟ್ರಾ, ಬಿದಿರು ಇವೆಲ್ಲ ಬೇಕಾಗ್ತವೆ. ಬಿಲ್ಡಿಂಗ್ ಕಟ್ಟೋದಕ್ಕೆ ಸಿಮೆಂಟ್, ಇಟ್ಟಿಗೆ, ಕಟ್ಟಿಗೆ, ಸ್ಟೀಲ್, ಕಲ್ಲು, ಗ್ಲಾಸ್, ಇನ್ನು ಕಬ್ಬಿಣ ಇನ್ನು ಇತ್ಯಾದಿ ವಸ್ತುಗಳು ಬೇಕಾಗ್ತವೆ. ಇನ್ನು ಗಗನಚುಂಬಿ ಕಟ್ಟಡಗಳನ್ನು ಕಟ್ಟಲು ಸಿಮೆಂಟ್, ಇಟ್ಟಿಗೆ, ಕಾಂಕ್ರೀಟ್ ಅದೇ ತರ ಇನ್ನು ಸಾಕಷ್ಟು ವಸ್ತುಗಳು ಬೇಕು. ಇನ್ನು ಬಂಗ್ಲೋ ಕಟ್ಟಲು ಸಿಮೆಂಟ್, ಇಟ್ಟಿಗೆ, ಕಬ್ಬಿಣ ಇನ್ನು ಇತ್ಯಾದಿ ವಸ್ತುಗಳನ್ನ ನಾವು ನೋಡಿದೀವಿ. ಮತ್ತೆ ಅದೇ ತರ ಮನೆಗಳನ್ನು ಹೇಗೆ ನಿರ್ಮಿಸುತ್ತಾರೆ ನಿನ್ನ ಮಾತುಗಳಲ್ಲಿ ವಿವರಿಸು, ಅಥವಾ ಮನೆ ಯಾಕೆ ಬೇಕು ಅನ್ನೋದನ್ನ ನಾನು ಇವಾಗಲೇ ಹೇಳಿದ್ದೀನಿ. ಕೆಳಗೆ ವಿವಿಧ ಮನೆಗಳ ಚಿತ್ರಗಳಿವೆ, ಪಕ್ಕದಲ್ಲಿ ಮಾಹಿತಿಯೂ ಇದೆ. ಬಿಟ್ಟಿರುವ ಮಾಹಿತಿಯನ್ನು ನೀನು ಪೂರ್ಣಗೊಳಿಸು ಅಂತ ಹೇಳಿದೆ. ಫಸ್ಟ್ ಒನ್ ಏನಿದು? ಟೆಂಟ್ ಅಥವಾ ಗುಡಾರ. ನಾನು ಬೇರೆ ಮನೆಗಳ ತರಹ ಶಾಶ್ವತ ಮನೆ ಅಲ್ಲ. ಇದು ಶಾಶ್ವತವಾಗಿರುವಂತ ಮನೆ ಅಲ್ಲ. ನೀವೆಲ್ಲಿ ಹೋಗ್ತಿರೋ ಅಲ್ಲಿ ಇದನ್ನ ತಗೊಂಡು ಹೋಗ್ಬೋದು. ಅಲ್ಲಿ ಹೋಗಿ ನೀವು ಇದನ್ನ ಟೆಂಟನ್ನ ಹಾಕ್ಬೋದು. ನನ್ನಲ್ಲಿ ಕೆಲ ಕಾಲವಿರಬಹುದು ಅಷ್ಟೇ. ನನ್ನನ್ನು ಕಟ್ಟಲು ದಪ್ಪನೆಯ ಬಟ್ಟೆಗಳು ಮತ್ತು ಜಲ ನಿರೋಧಕ ಬಟ್ಟೆಗಳನ್ನ ಬಳಸ್ತಾರೆ. ನನ್ನನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸುವುದು ಕೂಡ ಸುಲಭ. ಈ ಟೆಂಟ್ ಅನ್ನ ನಾವು ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಸಾಗಿಸಬಹುದು. ಅದೇ ತರ ನೆಕ್ಸ್ಟ್ ಗುಡಿಸಲು. ನನ್ನನ್ನು ಕಟ್ಟಲು ಹೆಚ್ಚಿನ ವಸ್ತುಗಳು ಬೇಡ. ನನ್ನ ನಿರ್ಮಾಣಕ್ಕೆ ಬಿದಿರು, ಸ್ಟ್ರಾ, ಮಣ್ಣು ಇತ್ಯಾದಿ ವಸ್ತುಗಳು ಇದ್ದರೆ ಸಾಕು. ನಾನು ಬಲು ಸರಳ. ಇನ್ನು ಗುಡಿಸಲು ಕಟ್ಟಲು ಬಲು ಸರಳ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಹೆಂಚಿನ ಮನೆ ಅಥವಾ ಹಂಚಿನ ಮನೆ. ನನ್ನ ಛಾವಣಿಯನ್ನು ಹೆಂಚಿನಿಂದ ನಿರ್ಮಿಸಿರುತ್ತಾರೆ. ಈ ಛಾವಣಿ ಇದೆಯಲ್ಲ, ಇದನ್ನ ಯಾವುದರಿಂದ ನಿರ್ಮಿಸುತ್ತಾರೆ? ಹೆಂಚಿನಿಂದ ನಿರ್ಮಿಸುತ್ತಾರೆ. ನನ್ನನ್ನು ಕಟ್ಟಲು ಬೇಕಾದ ವಸ್ತುಗಳೆಂದರೆ ಕಾಂಕ್ರೀಟ್, ಸಿಮೆಂಟ್, ಹೆಂಚು. ಇನ್ನು ಅದೇ ತರ ನೆಕ್ಸ್ಟ್ ನನ್ನ ಛಾವಣಿ ದಪ್ಪ, ಬೇಸಿಗೆಯಲ್ಲಿ ತಂಪು, ಚಳಿಗಾಲದಲ್ಲಿ ಬೆಚ್ಚಗೆ. ಏಕೆ ಗೊತ್ತೇ? ಇದರ ಛಾವಣಿ ಹೇಗಿರುತ್ತೆ? ದಪ್ಪ ಇರುತ್ತೆ, ಬೇಸಿಗೆ ಕಾಲದಲ್ಲಿ ತಂಪಿರುತ್ತೆ, ಚಳಿಗಾಲದಲ್ಲಿ ಬೆಚ್ಚಗೆ ಇರುತ್ತೆ. ಯಾವುದರಿಂದ ಕಟ್ಟಿರ್ತಾರೆ? ಮಣ್ಣು, ಬಿದಿರು, ಕಟ್ಟಿಗೆಗಳಿಂದ ಕಟ್ಟಿರ್ತಾರೆ. ನೆಕ್ಸ್ಟ್ ಇಗೋ ನೋಡು ನನ್ನ ತಾರಸಿ ಎಷ್ಟು ಚಂದ. ನಾನು ಬಿಸಿಲು, ಮಳೆ, ಗಾಳಿಯನ್ನು ತಡೆದುಕೊಳ್ಳಬಲ್ಲೆ. ಆದ್ದರಿಂದ ಹೆಚ್ಚಿನ ಜನರು ನನ್ನನ್ನೇ ಮೆಚ್ಚುತ್ತಾರೆ. ನನ್ನನ್ನು ಕಟ್ಟಲು ಬೇಕಾಗುವ ವಸ್ತುಗಳ ಪಟ್ಟಿ ಮಾಡಿ ನೋಡು. ಇದ್ರ ಗೋಡೆ ಕಟ್ಟೋದಕ್ಕೆ ಏನೇನ್ ಬೇಕು? ಸಿಮೆಂಟ್ ಬೇಕು, ಇಟ್ಟಿಗೆ ಬೇಕು,
ಕಬ್ಬಿಣ ಬೇಕು. ಮತ್ತೆ ಬಾಗಿಲು ಕಟ್ಟೋದಕ್ಕೆ ಬಾಗಿಲನ್ನ ಯಾವ್ದ್ರಿಂದ ತಯಾರಿಸ್ತಾರೆ? ಕಟ್ಟಿಗೆ ಕಬ್ಬಿಣದಿಂದ ತಯಾರಿಸ್ತಾರೆ. ಇನ್ನು ಕಿಟಕಿ ಕೂಡ ಕಟ್ಟಿಗೆ ಕಿಟಕಿ ಇರ್ಬೋದು ಅಥವಾ ಕಬ್ಬಿಣದ ಕಿಟಕಿ, ಮತ್ತೆ ಅದಕ್ಕೆ ಗ್ಲಾಸ್ ಅನ್ನು ಕೂಡ ಸೆಟ್ ಮಾಡಿರ್ತಾರೆ. ಇನ್ನು ಮೇಲ್ಛಾವಣಿ ಯಾವ್ದ್ರಿಂದ ತಯಾರಿಸಿರ್ತಾರೆ? ಹೆಂಚಿನಿಂದ ಅಥವಾ ಸಿಮೆಂಟ್ ನಿಂದ ತಯಾರಿಸಿರ್ತಾರೆ. ಇನ್ನು ನೆಲ ಟೈಲ್ಸ್, ಸಿಮೆಂಟ್, ಕಾಂಕ್ರೀಟ್ ಹಾಕಿ ನೆಲವನ್ನ ತಯಾರಿಸಿರ್ತಾರೆ. ಸುಲಭವು ಬಯಲು ಟೆಂಟು ಮನೆ, ಸರಳವು ಕಟ್ಟಲು ಹುಲ್ಲು ಮನೆ. ಕೆಂಪು ಕಪ್ಪಿನ ಹೆಂಚು ಮನೆ, ದಪ್ಪ ಛಾವಣಿಯ ಮಾಡಿನ ಮನೆ. ಸಿಮೆಂಟ್ ಕಬ್ಬಿಣದ ತಾರಸಿ ಮನೆ, ನೋಡಲು ಸುಂದರ ಎಲ್ಲ ಮನೆ. ಬದುಕಲು ಬೇಕು ನಮಗೆ ಮನೆ, ನಮಗೆ ಬದುಕೋಗೋಸ್ಕರ ಮನೆ ಬೇಕು. ಇಲ್ಲಿಗೆ ನಿಮ್ಮ ಈ 3ನೇ ತರಗತಿಯ ಮನೆ ಕಟ್ಟೋಣ ಪಾಠ ಮುಗಿಯುತ್ತೆ.